ಯಾರೆಲ್ಲ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಒಂದೊಳ್ಳೆ ಬ್ಯೂಟಿಫುಲ್ ಮನೆನ ಹುಡುಕ್ತಿದ್ದೀರೋ ಅವ್ರಿಗೆ ಈ ಪ್ರಾಪರ್ಟಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದು ಬಂದು ವಿಶ್ವೇಶ್ವರಯ್ಯ ಲೇಔಟ್ 8th ಬ್ಲಾಕ್ ಅಲ್ಲಿ ಸಿಚುವೇಟ್ ಆಗಿದೆ. ಈ ಮನೆ ಟ್ರಿಪ್ಲೆಕ್ಸ್ 3 BHK ಹೌಸ್ ಆಗಿರುತ್ತೆ. ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಬಿಲ್ಡ್ ಆಗಿರುತ್ತೆ. ಅಂಡ್ ಮೆಜರ್ಮೆಂಟ್ ಬಗ್ಗೆ ಹೇಳೋದಾದ್ರೆ 20/42 ಅಲ್ಲಿ ಬಿಲ್ಡ್ ಆಗಿದೆ. ಬನ್ನಿ ಲೇಟ್ ಮಾಡದೆ ಮನೆ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಫಸ್ಟ್ಲಿ ಹೇಳೋದಾದ್ರೆ ನಮಗೆ ಮೇನ್ ಗೇಟ್ ಬಂದು ಸೇಫ್ಟಿ ಪರ್ಪಸ್ಗೆ ಅಂತ ಫುಲ್ಲಿ ಲೆಂತಿಯಾಗಿ ನಮಗೆ MS ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಎಂಟರ್ ಆಗೋಣ. ಸೊ ನೀವು ನೋಡ್ತಿರ್ಬೋದು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂದು ಯೂಸ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನೀವು 2 to 3 ಕಾರ್ನ ಪಾರ್ಕ್ ಮಾಡ್ಬೋದು ಆ್ಯಂಡ್ ಬೈಕ್ಸ್ನು ಕೂಡ ಪಾರ್ಕ್ ಮಾಡ್ಬೋದು. ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಇದೆ. ಓನ್ ಬೋರ್ ಫೆಸಿಲಿಟೀಸ್ ಕೂಡ ಇದೆ. ಬನ್ನಿ ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಈ ಪ್ರಾಪರ್ಟಿ ವೆಸ್ಟ್ ಫೇಸಿಂಗ್ ಅಲ್ಲಿ ಇದ್ದು ಮೇನ್ ಡೋರ್ನ ಬಂದು ನಾರ್ತ್ ಫೇಸ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು ವಾಲ್ ಫುಲ್ ಗ್ರಾನೈಟ್ ಇಂದ ಕ್ಲೈಡಿಂಗ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಮೇನ್ ಡೋರ್ನ ಬಂದು ಫುಲ್ ಟೀಕ್ವುಡ್ ಇಂದ ಮಾಡಿದ್ದಾರೆ. ಫೈನಲ್ ಟಚ್ಗೆ ಪಾಲಿಶ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಸಿಗೋದು ಲಿವಿಂಗ್ ಏರಿಯಾ. ಈ ಲಿವಿಂಗ್ ಏರಿಯಾನ ಈ ಮನೆಯಲ್ಲಿ ಒಂದು ಹೈಲೈಟ್ ಸ್ಪೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂದರೆ ನೀವು ನೋಡ್ತಿರ್ಬೋದು TV ಕ್ಯಾಬಿನೆಟ್ ಇಂದ ಹಿಡಿದು ಫುಲ್ ಹಾಲ್ನ ವುಡ್ ವರ್ಕ್ ಇಂದಾನೆ ಫಿನಿಶ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. TV ಕ್ಯಾಬಿನೆಟ್ನ ನೀವು ನೋಡ್ತಿರ್ಬೋದು ಫುಲ್ ವುಡ್ ವರ್ಕ್ ಇಂದ ಒಂದು ಯುನಿಕ್ ಅಂಡ್ ಬ್ಯೂಟಿಫುಲ್ ಆಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಪಕ್ಕದಲ್ಲೇ ಒಂದು ಹಿಡನ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಮಗೆ ವೆಂಟಿಲೇಷನ್ಗೋಸ್ಕರ ಬಿಗ್ ಸೈಜ್ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲಿವಿಂಗ್ ಏರಿಯಾ ಪಕ್ಕದಲ್ಲೇ ನಮಗೆ ಕಿಚನ್ ಸಿಗುತ್ತೆ. ಈ ಕಿಚನ್ ಅಲ್ಲಿ ನಮಗೆ ಎಲ್ ಶೇಪ್ ಕಿಚನ್ ನ ಪ್ರೊವೈಡ್ ಮಾಡಿದ್ದಾರೆ. ಗ್ರೇ ಅಂಡ್ ವೈಟ್ ಥೀಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದು ನಮಗೆ ತುಂಬಾ ಸ್ಪೇಸಿಯಸ್ ಆಗಿ ಕಿಚನ್ ಏರಿಯಾನ ಕೊಟ್ಟಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಎಲ್ಲಾ ವಾರ್ಡ್ರೋಬ್ಸ್ ಅಂಡ್ ಡ್ರಾಯರ್ಸ್ ಕೂಡ ಸಾಫ್ಟ್ ಟಚ್ ಆಗಿರುತ್ತೆ. ಅಂಡ್ ಸ್ಟೋರೇಜ್ ಸ್ಪೇಸಸ್ಗೆ ನಮಗೆ ಮೇಲ್ಗಡೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಪಕ್ಕದಲ್ಲೇ ನಮಗೆ ಒಂದು ಯುಟಿಲಿಟಿನ ಕೂಡ ಕೊಟ್ಟಿದ್ದಾರೆ. ಸೇಫ್ಟಿ ಪರ್ಪಸ್ಗೆ ಅಂತ ಗ್ರಿಲ್ ವರ್ಕ್ ನು ಕೂಡ ಮಾಡಿಕೊಟ್ಟಿದ್ದಾರೆ. ಅಂಡ್ ಅದ್ರ ಪಕ್ಕನೆ ಬಂದ್ರೆ ನಮಗೆ ವೆಸ್ಟ್ ಫೇಸಿಂಗ್ ಪೂಜಾ ರೂಮ್ ನ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಫುಲ್ ಕಂಪ್ಲೀಟ್ ಆಗಿ ನೋಡಿದ್ರಿ ಅಲ್ಲ. ಬನ್ನಿ ಸೆಕೆಂಡ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಇನ್ನು ಇಲ್ಲಿ ಗ್ರಿಲ್ ವರ್ಕ್ ನ ಕಂಪ್ಲೀಟ್ ಮಾಡಿಲ್ಲ, ಅದೊಂದನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರಿಗೆ ಬಂದ ತಕ್ಷಣ ನಮಗೆ ಒಂದು ಕನ್ಸೆಂಟ್ ಟೇಬಲ್ ಕೊಟ್ಟಿದ್ದಾರೆ. ಇದನ್ನ ನೀವು ಸ್ಟಡಿ ಸ್ಪೇಸಸ್ ಆದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ವರ್ಕ್ ಸ್ಪೇಸಸ್ ಆಗು ಯೂಸ್ ಮಾಡ್ಕೋಬಹುದು. ಈ ಫ್ಲೋರ್ ಅಲ್ಲಿ ನಮಗೆ 2 ಬೆಡ್ರೂಮ್ ಸಿಗುತ್ತೆ. ಬನ್ನಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಒಂದು ಸಿಂಪಲ್ ಆಗಿ TV ಯೂನಿಟ್ ನ ಕೊಟ್ಟಿದ್ದಾರೆ. ಅಂಡ್ ವಾರ್ಡ್ರೋಬ್ ಕೂಡ ಅವೈಲಬಲ್ ಇದೆ. ಹಾಗೆ ಈ ಕಡೆ ಬಂದ್ರೆ ಒಂದು ಬಿಗ್ ಸೈಜ್ ವಿಂಡೋನ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಅಂಡ್ ವಾಕ್ ಇನ್ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅಟ್ಯಾಚ್ ಮಿರರ್ ಕೂಡ ಇದೆ. ಮಾಸ್ಟರ್ ಬೆಡ್ರೂಮ್ ನ ನೋಡಿದ್ದಾಯ್ತು. ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೆಕೆಂಡ್ ಬೆಡ್ರೂಮ್ ಕೂಡ ತುಂಬಾ ಸ್ಪೇಸಿಯಸ್ ಆಗಿದ್ದು ಫುಲ್ ಲೆಂತ್ ವಾರ್ಡ್ರೋಬ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿರುತ್ತೆ. ಅಂಡ್ ಇಲ್ಲಿ ಕೂಡ ಬಿಗ್ ಸೈಜ್ ವಿಂಡೋನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ನಮ್ಗೆ ಇಲ್ಲೊಂದು ಚಿಕ್ಕದಾಗಿ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಂದ ನಮಗೆ ಗಾಳಿ ಬೆಳಕಿಗೆ ಏನೋ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಹಂಗೆ ಈ ಬೆಡ್ರೂಮ್ಗೂ ಕೂಡ ನಮಗೆ ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಬೆಡ್ರೂಮ್ ನ ಕಂಪ್ಲೀಟ್ ಆಗಿ ನೋಡಿದ್ರಿ ಅಲ್ಲ. ಬನ್ನಿ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗ್ ಸಿಗೋದು ಲೆಫ್ಟ್ ಸೈಡ್ಗೆ ಒಂದು ಬೆಡ್ರೂಮ್. ಥರ್ಡ್ ಬೆಡ್ರೂಮ್ ನ ನೋಡ್ತಿದ್ದೀರಾ ಅಲ್ವಾ, ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಮಾಸ್ಟರ್ ಬೆಡ್ರೂಮ್ ನ ಹೇಗ್ ಮಾಡಿದಾರೋ ಅದೇ ರೀತಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂಡ್ ನೀವಿಲ್ಲಿ ನೋಡ್ತಿರ್ಬೋದು ವಾರ್ಡ್ರೋಬ್. ಈ ರೂಮ್ ಅಲ್ಲೂ ಕೂಡ 2 ಕಡೆ ನಮಗೆ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ವಿಂಡೋ ಪಕ್ಕನೆ ನಮಗೆ ಒಂದು ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಂದ ಗಾಳಿ ಬೆಳಕಂತೂ ತುಂಬಾ ಚೆನ್ನಾಗೇ ಬರುತ್ತೆ. ಅಂಡ್ ವಾಕ್ ಇನ್ ವಾರ್ಡ್ರೋಬ್ಸ್ ಕೂಡ ಅವೈಲಬಲ್ ಇದೆ. ವಿತ್ ಅಟ್ಯಾಚ್ ಮಿರರ್ನು ಕೂಡ ಕೊಟ್ಟಿದ್ದಾರೆ. ಈ ಮನೆಯ 3 ಬೆಡ್ರೂಮ್ ನ ನೋಡಿದ್ದಾಯ್ತು. ಇದೇ ಫ್ಲೋರ್ ಅಲ್ಲಿ ನಮಗೆ ಇನ್ನ ಒಂದು ಸ್ಪೇಸಸ್ ಇದೆ. ಏನಪ್ಪಾ ಅಂದ್ರೆ ಈ ಸ್ಪೇಸಸ್ ನ ನೀವು ಫ್ಯಾಮಿಲಿ ಸಿಟ್ಔಟ್ಗೆ ಅಂತನಾದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ಜಿಮ್ ಏರಿಯಾ ಆಗಾದ್ರೂ ಯೂಸ್ ಮಾಡ್ಕೊಬಹುದು. ಈ ಮನೇಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಎಲ್ಲಾ ಫ್ಲೋರಿಂಗಿಗೂ ಫುಲ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಎಲ್ಲಾ ವಿಂಡೋಸ್, ಡೋರ್ಸ್ ಅಂಡ್ ವಾಸ್ಕಲ್ಗೂ ಕೂಡ ಟೀಕ್ವುಡ್ ನ ಯೂಸ್ ಮಾಡಿ ಬಿಲ್ಡ್ ಮಾಡಿದ್ದಾರೆ. ಟ್ರಿಪ್ಲೆಕ್ಸ್ ಹೌಸ್ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ. ಬನ್ನಿ ಟೆರೇಸ್ ಒಂದ್ಸತಿ ನೋಡ್ಕೊಂಬರೋಣ. ಇದು ಈ ಮನೆಯ ಟೆರೇಸ್ ಆಗಿರುತ್ತೆ. ಅಂಡ್ ನೀವಿಲ್ಲಿ ನೋಡ್ತಿರ್ಬೋದು ಓವರ್ ಹೆಡ್ ವಾಟರ್ ಟ್ಯಾಂಕ್ ನ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಸ್ಪೇಸಿಯಸ್ ಆಗಿದೆ ಈ ಪ್ಲೇಸ್. ಅಂಡ್ ಇಲ್ಲಿ ನೀವು ಈ ಕಡೆ ಬಂದ್ರೆ ನಿಮ್ಗೆ ಬಟ್ಟೆ ವಾಶ್ ಮಾಡೋಕೆ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಸೊ
ಸೊ ಹಾಗಿದ್ರೆ ಈ ಬ್ಯೂಟಿಫುಲ್ ಮನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲರ್ ವಾಟ್ಸ್ಆಪ್ ಮಾಡಿ, ಇಲ್ಲ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಎನಿ ಬ್ರಾಂಚ್ನ ನೀವು ವಿಸಿಟ್ ಮಾಡ್ಬೋದು. ಸೊ ಇದೇ ತರ ನಿಮ್ಗೆ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್ ಆರ್ ಸೈಟ್ ಪರ್ಚೇಸ್ ಇದ್ರೂ ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹತ್ರ ಸೈಟ್ ಇಲ್ಲ ಅಂದ್ರೂ ನಾವೇ ನಿಮ್ಗೆ ಸೈಟ್ ನ ಕೊಡಿಸಿ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.